ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ನೆಮ್ಮದಿಯ ಬಾಳನ್ನ ಕರುಣಿಸಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಸ್ ಸಂತೋಷ್, ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳಿ ನಿಯಮಿತದ ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿರುವ ಕೆಆರ್ ನೀಲಕಂಠರವರಿಗೆ ಶುಭವಾಗಲಿ. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಸಮಾಜ ಸೇವಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಚನ್ನರಾಯಪಟ್ಟಣ ಜಿಲ್ಲೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ನೆಮ್ಮದಿಯ ಬಾಳನ್ನ ಕರುಣಿಸಲಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಸಮಾಜ ಸೇವಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಚನ್ನರಾಯಪಟ್ಟಣ ಜಿಲ್ಲೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ನೆಮ್ಮದಿಯ ಬಾಳನ್ನ ಕರುಣಿಸಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಶ್ವನಾಥ್, ಉದ್ಯಮಿಗಳು, ಪುರ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯರಾಮೇಗೌಡರು, ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಅವರ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಲು ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಂತಹ ಕಾರ್ಯಕ್ರಮಗಳು ಉತ್ತಮ ಸಹಕಾರಿಯಾಗಿದೆ ಎಂದು ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಚ್.ಎಸ್. ಚೇತನ್ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಕೊಡಗು ಜಿಲ್ಲೆ ಸಂಯುಕ್ತಾಶ್ರಯದಲ್ಲಿ ಇಲ್ಲಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಸಭಾಂಗಣದಲ್ಲಿ ಮಂಗಳವಾರ ಆಯೋಜಿಸಿದ್ದ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪಾಠ್ಯದೊಂದಿಗೆ ಪಾಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ, ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು. ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಇಂತಹ ಕಾರ್ಯಕ್ರಮಗಳು ನೆರವಾಗುತ್ತದೆ ಎಂದರು. 5 ರಿಂದ 7ನೇ ತರಗತಿಗಳಿಗೆ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. 8 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು ಗುಂಪು ಸ್ಪರ್ಧೆ ಮತ್ತು ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗುತ್ತದೆ ಎಂದರು. ಈ ಸಂದರ್ಭ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್.ಪಿ. ಮಂಜುನಾಥ್, ಜಿಲ್ಲಾಧ್ಯಕ್ಷ ಪ್ರಸನ್ನ ಕುಮಾರ್, ತಾಲೂಕು ಅಧ್ಯಕ್ಷ ಬಸವರಾಜು, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಜಿ. ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ. ಕೃಷ್ಣಪ್ಪ, ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್, ಉಪನಿರ್ದೇಶಕರ ಕಚೇರಿಯ ಅಧಿಕಾರಿ ಸೌಮ್ಯ, ಶರ್ಮಿಳಾ, ಕೊಡಗು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಡಾಕ್ಟರ್ ಸದಾಶಿವಯ್ಯ, ಎಸ್. ಪಲ್ಲೇರ್, ಕಾಲೇಜಿನ ಉಪ ಪ್ರಾಂಶುಪಾಲ ಎ.ಸಿ. ಮಂಜುನಾಥ್, ಕೂಡಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಎಸ್.ಎ. ಯೋಗೇಶ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್.ಕೆ. ಕುಮಾರ್, ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಾಣೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ನಂತರ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು. ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. 1 ರಿಂದ 4ನೇ ತರಗತಿ ಮಕ್ಕಳಿಗೆ ವೈಯಕ್ತಿಕವಾಗಿ 10 ಸ್ಪರ್ಧೆಗಳಿದ್ವು. ತಾಲೂಕು ಹಂತಕ್ಕೆ ಆ ಸ್ಪರ್ಧೆಗಳು ಮುಗಿದೋಗಿವೆ. 5 ರಿಂದ 7ನೇ ತರಗತಿ ಮಕ್ಕಳಿಗೆ 12 ವೈಯಕ್ತಿಕ ಸ್ಪರ್ಧೆಗಳಿವೆ. ಜಿಲ್ಲಾ ಮಟ್ಟದಲ್ಲಿ ಆ ಸ್ಪರ್ಧೆಗಳು ಮುಕ್ತಾಯಗೊಳ್ಳುತ್ತವೆ. 8 ರಿಂದ 12ನೇ ತರಗತಿ ಮಕ್ಕಳಿಗೆ 13 ವೈಯಕ್ತಿಕ ಸ್ಪರ್ಧೆಗಳು ಮತ್ತು 3 ಸಾಮೂಹಿಕ ಸ್ಪರ್ಧೆಗಳಿವೆ. ರಾಜ್ಯ ಮಟ್ಟಕ್ಕೆ 8 ರಿಂದ 12ನೇ ತರಗತಿ ಮಕ್ಕಳು ಮಾತ್ರ ಹೋಗ್ತಾರೆ. ಈ ಸ್ಪರ್ಧೆಗೆ 3 ತಾಲೂಕಿನಿಂದ ಮಕ್ಕಳು ಆಗಮಿಸಿದ್ದೀರಿ. ಹಾಗೆಯೇ
ನಾವು ತೀರ್ಪುಗಾರರನ್ನು ಕೂಡ ಆಯ್ಕೆ ಮಾಡುವಾಗ ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ್ದೇವೆ. ಕಾರಣ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಅಂತಿಮ ನಿರ್ಧಾರವೇ ತೀರ್ಪಾಗಿರುತ್ತದೆ. ಇಲ್ಲಿ ಮೊದಲಿಗೆ ಹೇಳ್ತಿದ್ದೇವೆ, ತೀರ್ಪುಗಾರರು ದಯವಿಟ್ಟು ತೀರ್ಪನ್ನು ನೀಡುವಾಗ ಮಕ್ಕಳನ್ನ ನೋಡಬೇಡಿ. ಅವರ ಪ್ರತಿಭೆ ಏನಿದೆ, ಅವರ ಕಲೆ ಏನಿದೆ ಅದನ್ನು ಗಮನಿಸಿ ತೀರ್ಪನ್ನ ನೀಡಿ. ನಿಮ್ಮ ತೀರ್ಪೇ ಅಂತಿಮ ಆಗಿರ್ತದೆ. ಹಾಗೆ ಈಗಾಗಲೇ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ನಡೆಸಬೇಕು ಅನ್ನೋದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಕೆಲವೇ ದಿನಗಳಲ್ಲಿ ದಿನಾಂಕ ಮತ್ತು ಸ್ಥಳ ನಿಗದಿ ಆಗುತ್ತೆ. 8ರಿಂದ 12 ಕೊಡಗು ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥ ಮಕ್ಕಳು ಕ್ರಾಂತಿಯನ್ನು ಮಾಡಿ ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಲು ಆಗಮಿಸಿರುವಂತಹ ಶ್ರೀಯುತ ಪ್ರಸಾದ್ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಅತ್ಯಂತ ಅಚ್ಚುಕಟ್ಟು ಆಗಿ ಈ ಒಂದು ಕಲೋತ್ಸವ ಮತ್ತು ಪ್ರತಿಭಾ ಕಾರಂಜಿಯನ್ನ ನನ್ನ ತಾಲೂಕಿನಲ್ಲಿ ಆಯೋಜನೆ ಮಾಡಿರುವಂತಹ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಕೃಷ್ಣಪ್ರಸಾದ್ ಅವರೇ, ತಮ್ಮ ಕಾರ್ಯವಂತರ ಹಾಗೂ ಅತ್ಯಂತ ಮೋಸ್ಟ್ಲಿ ಎಲ್ಲ ಶಾಲೆಗಳಿಗೂ, ಇದರಲ್ಲಿ ಮೋಸ್ಟ್ಲಿ ಸರ್ಕಾರಿ ಅಂತಿಲ್ಲ, ಅನುದಾನ ಅಂತಿಲ್ಲ, ಅನುದಾನ ರಹಿತ ಅಂತಿಲ್ಲ, ಆದ್ರೆ ಮಕ್ಕಳಲ್ಲಿರುವಂತಹ ಸೂಕ್ತ ಪ್ರತಿಭೆಯನ್ನ ಹೊರತರಕ್ಕೋಸ್ಕರ ಒಂದು ಸೂಕ್ತವಾದ ವೇದಿಕೆಯನ್ನ, ಮೋಸ್ಟ್ಲಿ ನಾವು ಓದ್ತಿರೋ ಕಾಲಘಟ್ಟದಲ್ಲಿ ಇಂತಹ ವೇದಿಕೆಗಳು ಇರಲಿಲ್ಲ. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಈಗ 1ರಿಂದ 4ನೇ ತರಗತಿಗೆ ಪುಟಾಣಿ ಮಕ್ಕಳಿಗೂ ತಾಲೂಕು ಹಂತದವರೆಗೆ ಮೋಸ್ಟ್ಲಿ ಶಾಲಾ ಹಂತದಿಂದ ಪ್ರಾರಂಭವಾಗಿ ಕ್ಲಸ್ಟರ್ ಹಂತದಲ್ಲಿ ಪ್ರಾರಂಭವಾಗಿ ತಾಲೂಕು ಹಂತದವರೆಗೆ ಪುಟಾಣಿಗಳಿಗೆ, ಈ ಒಂದು ಪ್ರಾಥಮಿಕ ವಿಭಾಗದಲ್ಲಿರುವಂತಹ ಮಕ್ಕಳಿಗೆ ಜಿಲ್ಲಾ ಹಂತದವರೆಗೆ ಮತ್ತು ರಾಜ್ಯ ಹಂತದಲ್ಲಿ ವಿವಿಧ ಸ್ಥಳದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ತನ್ನ ಸ್ವಂತ ಆಯೋಜನೆ ಮಾಡ್ತಿರೋದಕ್ಕೆ ಮೊದಲದಾಗಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸರ್ಕಾರಕ್ಕೆ ನಾನು ತುಂಬು ಹೃದಯ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಹಾಗೆ ಇಂದು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲ್ ನಗರ ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಬಹುಶಃ ಒಂದು ಸಣ್ಣ ಬದಲಾವಣೆ ಯಾಕೆ ಮಾಡ್ಕೊಂಡು ಅಂದರೆ ಪ್ರತಿ ವರ್ಷ ಕೂಡ ನಾನು ಇದುವರೆಗೆ ಕೇಳಿದೆ ಎಲ್ಲಿ ನಡೆಯುತ್ತದೋ, ಪ್ರತಿ ವರ್ಷ ಕೂಡ ಮಡಿಕೇರಿಯಲ್ಲಿ ನಡೆಯುತ್ತದೋ ಅಂತ. ಈ ಸರಿ ಒಂದು ಬದಲಾವಣೆ ಇಲ್ಲಿ ಕುಶಾಲ್ ನಗರದಲ್ಲಿ ಮಾಡಿ ಚೆನ್ನಾಗಿದೆಯಲ್ಲ, ಅದು ಎಲ್ಲರಿಗೂ ಅನುಕೂಲ ಇದೆ, ಕನ್ವೀನಿಯಂಟ್ ಇದೆ, ಬಂದು ಹೋಗ್ಲಿಕ್ಕೆ ಎಲ್ಲ ಮನೆಗಳು ನಾವೇನು ಮಾಡೋದು ಇಲ್ಲಿ ಕುಶಾಲನಗರದಲ್ಲಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಸೊ ಆಮೇಲೆ ಮಾಡಿದ್ದಾಗಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ವಿಷಯ ಪರಿವೀಕ್ಷಕರೇ, ರಾಜ್ಯ ಸಂಘ, ಜಿಲ್ಲಾ ಸಂಘ, ಸರ್ಕಾರಿ ನೌಕರರ ಸಂಘದ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರುವಂಥ ಇಡೀ ಜಿಲ್ಲೆಯಿಂದ 3 ತಾಲೂಕುಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ PRP, CRP, BART, ECO ಸನ್ನಿಹಿತರೇ, BRC ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವಂಥ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಪ್ರೀತಿಯ ಮಕ್ಕಳಿದೆ. ನಾನು ಹೆಚ್ಚಿಗೆ ಮಾತಾಡಲ್ಲ. ಕೊಡಗು ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಜಿಲ್ಲೆ. ಯಾಕೆಂದರೆ ಕೊಡಗಿಗೆ ತನ್ನದೇ ಕರ್ನಾಟಕದ ಒಂದು ಭೂಪಟದಲ್ಲಿ ತನ್ನದೇ ಆದಂಥ ಒಂದು ಚಾರಿತ್ರ್ಯವನ್ನು ಹೊಂದಿದೆ. ಯಾಕೆಂದರೆ ಕ್ರೀಡೆಯಲ್ಲಿ ನೋಡಿ, ಕೊಡಗಿಗೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ನೋಡಿ ಕೊಡಗು. ಯಾಕೆಂದರೆ ಮೊನ್ನೆ ನಮ್ಮ ನನ್ನ ಹೆಸರು ಕೃಷ್ಣಪ್ಪ ಅಂತೇಳಿ ತುಮಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ. ಮುಖ್ಯವಾಗಿ ಪ್ರತಿ ವರ್ಷದಂತೆ ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ಅದನ್ನು ಸೈಂಟ್ ಮೈಕೇಲ್ ಶಾಲೆಯಲ್ಲಿ ಪ್ರತಿ ವರ್ಷ ಜಿಲ್ಲಾ ಹಂತದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ನಡೀತಾ ಇತ್ತು. ಆದರೆ ಈ ವರ್ಷ ಅದು ಹೊಸ ಚೇಂಜಸ್ ಇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಶಾಲನಗರದಲ್ಲಿ ಜಿಲ್ಲಾ ಹಂತದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ನಮ್ಮನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಪದವಿ ಪೂರ್ವ ಕಾಲೇಜಿನ ಪ್ರೌಢ ವಿಭಾಗದ ಮುಖ್ಯಸ್ಥರಾದಂಥ ಪ್ರಭಾರಿ ಮುಖ್ಯಸ್ಥರಾದಂಥ ಶ್ರೀ A.C. ಮಂಜುನಾಥ್ರವರು ಅವರ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಹಾಗೂ ಮಾನ್ಯ ಉಪನಿರೀಕ್ಷಕರ ಕಚೇರಿಯ ಸಹಯೋಗದಲ್ಲಿ ಒಂದು ಅದ್ದೂರಿಯಾಗಿ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಮಕ್ಕಳು ಏನು ತಾಲೂಕು ಹಂತದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ, ಅವರಿಗೆ ಮತ್ತಷ್ಟು ಅವರ ಪ್ರತಿಭೆಯನ್ನು ವ್ಯಕ್ತಪಡಿಸಿ ಅವರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ಆಯ್ಕೆ ಮಾಡಿ ರಾಜ್ಯ ಹಂತ ಕಲಿಸಿಕೊಡುವಂಥ ನೂತನವಾದ ಜವಾಬ್ದಾರಿಯಿಂದ ಈಗಾಗಲೇ ಬಂದಿರತಕ್ಕಂಥ ಎಲ್ಲ ತೀರ್ಪುಗಾರರ ಸಮೇತ ಸಾಕಷ್ಟು ಮಾಹಿತಿ ನೀಡಿ ಅತ್ಯಂತ ಪ್ರತಿಭಾವಂತರನ್ನು ಆಯ್ಕೆ ಮಾಡಿ ಕಳಿಸಿ ಅಂತ ತೀರ್ಮಾನಿತರಿಗೆ ಆರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರ್ತೀವಿ. ನಮ್ಮ
ಶಿರಮಾಲೆ ಕೊರಳೊಳಗೆ ಧರಿಸೋಣ जहाँ तुम चले गए ನನ್ನ ಹೆಸರು ಗಿರೀಶ. ನಾನು SJM ಅಂಗನವಾಡಿ ಶಾಲಾ ಮಾದಾಪುರದಲ್ಲಿ 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಕಸ್ತೂರಿ ಶಂಕರ್ ಅವರ ಮಧುರವಾದ ಕಂಠದಿಂದ ಮೂಡಿ ಬಂದ ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂಬ ಗಾಯನಕ್ಕೆ ಅಭಿನಯ ಗೀತೆಯನ್ನು ಮಾಡಲಿದ್ದೇನೆ. ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ದುರ್ರಾಜಿಸುತ್ತದೆ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣಿಸ್ತಾಳೆ ಚೆಲುವಿಯವ್ವ ಇವಳು ಏನ್ ಚಂದ ಕಾಣಿಸ್ತಾಳೆ ಚೆಲುವಿಯವ್ವ. ಉತ್ತುಂಗ ನಾಡಿನಿಂದ ಒಂದು ಹುಡುಗಿ ಬಂದಳವ್ವ ಎಂತ ಚಂದ ಕಾಣಿಸ್ತಾಳೆ ಚೆಲುವಿಯವ್ವ ಇವಳು ಏನ್ ಚಂದ ಕಾಣಿಸ್ತಾಳೆ ಚೆಲುವಿಯವ್ವ. ಅಂತ ಇಂಥ ಹುಡುಗಿಯಲ್ಲ, ಇಂಥ ಹುಡುಗಿ ಎಲ್ಲೂ ಇಲ್ಲ. ಅಂತ ಇಂಥ ಹುಡುಗಿಯಲ್ಲ, ಇಂಥ ಹುಡುಗಿ ಎಲ್ಲೂ ಇಲ್ಲ. ನಾನಲ್ಲೂ ಕಾಣೆ ನನ್ನವ್ವ, ನಾನಲ್ಲೂ ಕಾಣೆ ನನ್ನವ್ವ. ಓ ಓ ಓ ಹಸುಲಂಗ ಕಟ್ಟಿಕೊಂಡು نشأ نغرقهم فلا صريخ لهم ولا هم ينقذون إلا رحمة منا ومتاعا إلى حين وإذا قيل لهم اتقوا ما بين أيديكم وما خلفكم. ನಾನು ಓದುತ್ತಿರುವ ಶಾಲೆ ಹೆಸರು ಸಕ್ಕಿ ಪ್ರಶಾಲೆ ಚಿಕ್ಕಬಳ್ಳಾರ. ನಾನು ವಾಚಿಸುತ್ತಿರುವ ಕವಿತೆ ಹೆಸರು ನಡತೆ. ಬರೆದವರು ಸಮನ್ವಯ ಕವಿಯಂತೆ ಗುರುತಿಸಲ್ಪಡುವ GS ಶಿವರುದ್ರಪ್ಪನವರು. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹಚ್ಚುತ್ತೇನೆ ನಾನು, ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ. ಕತ್ತಲಿನಿಂದ ನಡೆದವನು ನಾನು ನಾನು ಎಂದು ನಡೆದವನು ಮರೆಯಾಗಲೇಬೇಕು. ಪರಮಾತ್ಮ ಮುಂದೆ ಚಿರಕಿದವನಾಗಲೇಬೇಕು. ನಿಷ್ಕಲ್ಮಶವಾದ ಭಕ್ತಿಯೊಂದೇ ಆ ಪರಮಾತ್ಮನಿಗೆ ಪ್ರಿಯವಾದದ್ದು.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 2025-26ನೇ ಸಾಲಿನ ವಾರ್ಷಿಕೋತ್ಸವ ನಡೆಯಿತು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಬಸವನಹಳ್ಳಿಯಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವತಿಯಿಂದ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ಶಿಕ್ಷಣ ಇಲಾಖೆಯ ಸಮನ್ವಯ ಅಧಿಕಾರಿಗಳಾದ ಕೆವಿ ಸುರೇಶ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕುಶಾಲನಗರ ಪೊಲೀಸ್ ವೃತ್ತ ನಿರೀಕ್ಷಕರಾದ ದಿನೇಶ್, ಶಾಲೆಯ ಪ್ರಾಂಶುಪಾಲರಾದ ಶ್ರೀದೇವಿ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಶೋಕಹಂತ ಓಮಹಂತ ಶೋಕಹಂತ ಪಾಲಿಸು ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇಂಥ ಒಂದು ಸುವರ್ಣ ಅವಕಾಶವನ್ನ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳ ಸೇವೆಯನ್ನ ಸಲ್ಲಿಸುವಂಥದ್ದು, ಅವರಿಗೆ ವ್ಯಾಸಂಗಕ್ಕೆ ನಾವು ಬೆಂಬಲವನ್ನು ನೀಡುವಂಥದ್ದು ಒಂದು ಅದ್ಭುತವಾದಂತಹ ಸುಕೃತವಾದಂತಹ ಫಲ. ಇಂಥ ಒಂದು ಅದ್ಭುತವಾದಂತಹ ಸುಕೃತವಾದ ಫಲವನ್ನ ನಮಗೆ ಭಗವಂತ ಈ ಒಂದು ಜಾಗದಲ್ಲಿ 10 ವರ್ಷ ನಾವು ಓಡಾಡಿದೀವಿ. 10 ಹಲವಾರು ವಿಚಾರಗಳು ನಮಗೆ ನೆನಪು ಬರುತ್ತೆ. ಅಲ್ಲಿ ಸಹಕರಿಸಿದವರು, ವಿದ್ಯಾರ್ಥಿಗಳ ಅವರ ಕಷ್ಟ ಕಾರ್ಪಣ್ಯಗಳು, ಅವರ ಪರಿಶ್ರಮ, ಅವರ ಪುರೋಭಿವೃದ್ಧಿ, ನಂತರದ ದಿನಗಳ ಪುರೋಭಿವೃದ್ಧಿ. ಚಳಿಗಾಲದಲ್ಲಿ ಇದೇ ಸಮಯದಲ್ಲಿ ಒಬ್ಬ ರಗ್ಗೊತ್ಕೊಂಡು ಓದ್ತಿದ್ದಂತ ವಿದ್ಯಾರ್ಥಿ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಭೇಟಿ ಕೊಟ್ಟು, ಏನಪ್ಪ ಚಳಿಲಿ ಹಿಂಗ್ ಕೂತಿದ್ಯಲ್ಲ, ನಮ್ಗೆ ಯಾವುದೇ ಕಟ್ಟಡಗಳಿರ್ಲಿಲ್ಲ, ಆಗ ಏನ್ ಹಿಂಗ್ ಓದ್ತಾ ಇದೆಯಲ್ಲ, ಇಲ್ಲಿ ಕೂತಿದ್ದಿಲ್ಲ ಅಂತ ಹೇಳಿ ನಮ್ಗೆ ಅವರು ತುಂಬಾ ಕಾಳಜಿ ವಹಿಸಿ ಬಲ್ದೇವ್ ಕೃಷ್ಣ ಅನ್ನೋಂಥವ್ರು ಆ ಪ್ರೇಯರ್ ಹಾಲ್ ಅನ್ನ ಕಟ್ಸ್ಕೊಟ್ರು. ಬಹುಶಃ ಒಂದೇ ಕಾರಣಕ್ಕೋಸ್ಕರ ಅವ್ರು ಮನಸ್ಸು ಮಾಡಿ ಕಟ್ಸ್ಕೊಟ್ರು. ಆ ವಿದ್ಯಾರ್ಥಿ ರಗ್ಗೊತ್ಕೊಂಡು ಚಳಿನಲ್ಲಿ ಓದ್ತಿದ್ದಂತ ವಿದ್ಯಾರ್ಥಿ ಈಗ ಬಾದ್ಶಾ ಅನ್ನೋಂಥವನು ಈಗ ಮೆಡಿಕಲ್ ಆಫೀಸರ್ ಆಗಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆನಲ್ಲಿ ಅವನು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆ ಕ್ಲಿನಿಕ್ ಉದ್ಘಾಟನೆಗೆ ನನ್ನ ಕರೆದಿದ್ದ ಅವನು ಬಹಳ ಒಳ್ಳೆ ಡಾಕ್ಟರ್. ನನಗೆ ಅವ್ರ ಪೇಷಂಟ್ಗಳು ಸಿಕ್ಕಿ, ಸರ್ ನಿಮ್ ಸ್ಟೂಡೆಂಟ್ ಅಂತೆ ಅವನು ಅಂತ ಹೇಳಿ, ಅವನು ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ಅಂತ ಹೇಳಿದ್ರು. ಆಗ ನನಗೆ ತುಂಬಾ ಸಂತೋಷ ಆಯ್ತು. ನಮ್ಮ ವಿದ್ಯಾರ್ಥಿಗಳು ಆಡು ಮಟ್ಟದ ಸೊಪ್ಪಿಲ್ಲ ಎನ್ನುವಂತ ರೀತಿಯಲ್ಲಿ ಯಾವುದೇ ಇಲಾಖೆ, ಯಾವುದೇ ಖಾಸಗಿ ಕ್ಷೇತ್ರ ಎಲ್ಲದರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು. ಅದು ಪೊಲೀಸು, ಆರೋಗ್ಯ, ಶಿಕ್ಷಣ, ಅರಣ್ಯ ಇಲಾಖೆ, ಬ್ಯಾಂಕಿಂಗು, ಆಮೇಲೆ ಈ ಒಂದು ಸಾಫ್ಟ್ವೇರ್ ಕಂಪನಿಗಳು, ಆಮೇಲೆ ಖಾಸಗಿ ಕಂಪನಿಗಳು, ಎಲ್ಲದರಲ್ಲೂ ಕೂಡ ನಮ್ಮ ಮೊರಾರ್ಜಿ ವಿದ್ಯಾರ್ಥಿಗಳು ಮುಂಚೂಣಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಮತ್ತು ತಮ್ಮ ಜೀವನವನ್ನು ಹಸನಾಗಿಸಿಕೊಂಡು ಸ್ವಾವಲಂಬಿ ಬದುಕಿನ ಮೂಲಕ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ಸಂತಸದ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಕೇಳುವಂಥದ್ದೇ ನಮ್ಗೆ ಪುಣ್ಯದ ಕೆಲಸವಾಗಿದೆ. ಬಹುಶಃ ಇಂಥ ಒಂದು ಅವಕಾಶ ಯಾರಿಗೆ ಸಿಗುತ್ತೆ ಹೇಳಿ? ಇವತ್ತು ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಅವಕಾಶ ಸಿಗಬೇಕು ಅಂತಂದ್ರೆ ಬಹಳ ಕಷ್ಟ. ಇವತ್ತು ತುಂಬಾ ನಮ್ಗೆ ಇವತ್ತೊಂದು ಪ್ರಿನ್ಸಿಪಾಲ್ ಅಂತ ನಮ್ಮೊಂದು ಹುದ್ದೆ ಸಿಕ್ಕಿದ್ರೆ ಅದು ದೊಡ್ಡ ಪುಣ್ಯದ ಕೆಲಸ. ಯಾಕೆ? ಟು ಸರ್ವ್ ಟು ಅದರ್ಸ್, ಮ್ಯಾನ್ಕೈಂಡ್. ನಮ್ಗೆ ಬೇರೆಯವರ ಒಳಿತನ್ನ ಹೆಚ್ಚಿಸ್ಲಿಕ್ಕೆ, ಬೇರೆಯವ್ರಿಗೆ ಸೇವೆ ಮಾಡ್ಲಿಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಅಧಿಕಾರ ಅದು ನಮ್ಗೆ. ಆ ಒಂದು ಅಧಿಕಾರದ ನೆಲೆಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ನಿಮ್ಮಂತ ಪೋಷಕರು, ನಾವು ಪೋಷಕರು ಬಹಳ ಮುಖ್ಯ. ಇವತ್ತು ಪೋಷಕರು ಅಂದ್ರೆ ನಮ್ಗೆ ಒಂಥರ ನೆಂಟ್ರು ಇದ್ದಂಗೆ, ಇಲ್ಲಿ ಪರ್ಮನೆಂಟ್ ನೆಂಟ್ರು. ಇಲ್ಲಿ ಅವರು ನಮ್ಗೆ ಯಾವಾಗ್ಲೂ ಕೂಡ ಒಳ್ಳೆ ಬಾಂಧವ್ಯವನ್ನ ಉಂಟು ಮಾಡ್ಕೊಂಡಿರ್ತಾರೆ. ಹಾಗೆ PTC ಕೂಡ ಒಂದು ಮುಖ್ಯವಾದ ಪಾತ್ರವನ್ನ ಅಭಿವೃದ್ಧಿಯಲ್ಲಿ ವಹಿಸ್ತದೆ. ನಾವು ನಿನ್ನೆ ತಾನೇ ಯಾಕೆ ಈಗ 30 ವರ್ಷ ಇದೆ ಈ ಶಾಲೆ ಪ್ರಾರಂಭ ಆಗಿ, 30 ವರ್ಷ ಈ ಶಾಲೆ ಪ್ರಾರಂಭ ಆಗಿದೆ ಅಂತಂದ್ರೆ ಇದಕ್ಕೆ ಎಂತ ವಯಸ್ಸು ಹೇಳಿ? ಈಗ ಒಂದು ಬಹಳ ಪ್ರವರ್ಧಮಾನಕ್ಕೆ ಬಂದಿರುವಂತಹ ಒಬ್ಬ ಯುವಕನ ವಯಸ್ಸು ಇದು. 30 ವರ್ಷದ ಒಂದು ವಯಸ್ಸಿನಲ್ಲಿ ಯುವಕನ ಮನೋಭಾವ ಹೇಗಿರ್ಬೇಕು, ಜವಾಬ್ದಾರಿ ಹೇಗಿರ್ಬೇಕು ಅನ್ನುವಂಥದ್ದು ಕೂಡ ಒಂದು ಮುನ್ನೆಲೆಗೆ ಬರುತ್ತೆ. ಆಲೋಚನೆ, ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ನಿನ್ನೆ ತಾನೇ ನಾವು ರಾಷ್ಟ್ರೀಯ ಯುವ ದಿನ ಆಚರಿಸಿದ್ರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನಗಳನ್ನು ಆಚರಿಸಲಾಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲೆಯ NSS ಘಟಕ, ಸಮಾಜ ಸಂಘ, ವಿದ್ಯಾರ್ಥಿ ಸಂಘ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಶಾಲಾ ಘಟಕ, ಸಂಸ್ಥೆಯ ಕುಶಾಲನಗರ ಸ್ಥಳೀಯ ಸಂಸ್ಥೆ ಮತ್ತು ಸುಂಟಿಕೊಪ್ಪ JC ಸಂಸ್ಥೆ ವತಿಯಿಂದ
ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ರಾಷ್ಟ್ರೀಯ ಯುವ ದಿನ 2026 ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಸ್ವಾಮಿ ವಿವೇಕಾನಂದ ಅವರ ಬದುಕು ಮತ್ತು ದೂರದೃಷ್ಟಿ ವ್ಯಕ್ತಿತ್ವ ಕುರಿತು ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್, ತತ್ವಶಾಸ್ತ್ರ ಮತ್ತು ಇತಿಹಾಸದ ಬಗ್ಗೆ ಅಪಾರ ಜ್ಞಾನವನ್ನು ಪಡೆದು ವಿಶ್ವದ ಗಮನ ಸೆಳೆದ ಆಧ್ಯಾತ್ಮಿಕ ಚಿಂತಕರು ಆದ ಯುವ ಜನಾಂಗದ ಕಣ್ಮಣಿಯಾಗಿದ್ದ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಮತ್ತು ತತ್ವಗಳು ಭಾರತೀಯ ಯುವಕರ ವ್ಯಕ್ತಿತ್ವ ನಿರ್ಮಾಣಕ್ಕೆ ಅತ್ಯುತ್ತಮ ಮಾರ್ಗದರ್ಶಕವಾಗಿದೆ ಎಂದರು. ಯುವ ಜನತೆಗೆ ನೀಡಿದ ಅವರ ಕರೆ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದು ಸರ್ವಕಾಲಕ್ಕೂ ನೆನೆಯುವ, ಯುವಕರನ್ನ ಉತ್ತಮ ಕೆಲಸಗಳಿಗೆ ತೊಡಗಿಸಿಕೊಳ್ಳಲು ಬಡಿದೆಚ್ಚರಿಸುವ ವಾಕ್ಯವಾಗಿದೆ. ಹೀಗೆ ಅವರ ಇಂತಹ ಹಲವು ಕೊಡುಗೆಗಳಿಂದ ಅವರ ಸ್ಮರಣಾರ್ಥ, ಅವರ ಕೊಡುಗೆ ಸೇವೆಗಳ ನೆನಪಿಗಾಗಿ ಅವರಿಂದ ಯುವಜನಾಂಗ ಸದಾ ಸ್ಫೂರ್ತಿಯಾಗಿರಲು ಅವರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನ ಎಂದು ಆಚರಣೆ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ದಯಾನಂದ ಪ್ರಕಾಶ್ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿದರು. ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ಬಿಎನ್ ಸುಜಾತ, ಬಿಡಿ ರಮ್ಯಾ, ಅನ್ಸಿಲ ರೇಖಾ, ಕೆಟಿ ಸೌಮ್ಯ, ಕಚೇರಿ ಸಿಬ್ಬಂದಿ ಎಂ ಉಷಾ ಇದ್ದರು. ಶಾಲಾ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್ ವಿವೇಕಾನಂದರ ಸಂದೇಶದ ಕುರಿತು ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ನನ್ನ ದೇಶ ಹಾಗೂ ನನ್ನ ಭವಿಷ್ಯಕ್ಕಾಗಿ ಶ್ರಮಿಸುತ್ತೇನೆ. ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನನ್ನ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಲು ಹಿರಿಯರು ಹೇಳಿದಂತೆ ನನ್ನ ಜೀವನವನ್ನು ಉತ್ತಮಪಡಿಸಿಕೊಂಡು ನನ್ನ ವ್ಯಕ್ತಿತ್ವವನ್ನು ಸುಧಾರಿಸಿಕೊಂಡು ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದೇನೆ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ಶ್ರಮಿಸಿದಿರಿ. ಸ್ವಾಮಿ ವಿವೇಕಾನಂದಕ್ಕೆ ಜೈ, ರಾಮಕೃಷ್ಣ ಪರಮಹಂಸಕ್ಕೆ ಜೈ. ಗಮನವನ್ನು ಸೆಳೆದವರು, ಏಳಿ ಎದ್ದೇಳಿ ಯುವಕರೇ, ನಿಮ್ಮ ಗುರು ಮುಟ್ಟುವ ತನಕ ವಿಶ್ರಮಿಸಿರಿ ಎಂಬ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಹಾಗೆ ಅಲ್ಲಿ ಏನು ಸಹೋದರ ಮೈ ಡಿಯರ್ ಏನು ಅಮೇರಿಕಾದಲ್ಲಿ ಏನು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಇಡೀ ದೇಶದ ಗಮನ, ಪ್ರಪಂಚದ ಗಮನವನ್ನು ಸೆಳೆದವರು. ಅವರ ಗುರಿ ಏನಿದೆ, ಯುವಕರಂದ್ರೆ ಯುವಕ ವಿದ್ಯಾರ್ಥಿಗಳು, ನಿಮ್ಮ ಗುರಿಯನ್ನು ಮುಟ್ಟೋದರ ವಿಶ್ರಾಂತಿ ತಗೋಬೇಡಿ, ವಿಶ್ರಮಿಸಿದಿರಿ ಅನ್ನೋದನ್ನು ಹೇಳಿದ್ದಾರೆ. ಅದೆಲ್ಲವೂ ಕೂಡ ನೀವು ಪಾಲಿಸಬೇಕು, ಅವರ ಆದರ್ಶಗಳನ್ನು ಪಾಲಿಸಬೇಕು. ಆದ್ದರಿಂದ ನೀವು ಸ್ವಾಮಿ ವಿವೇಕಾನಂದ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಕನಸು ಕಂಡಂಥ ಒಬ್ಬ ಮಹಾನ್ ಕ್ರಾಂತಿಕಾರಿ ಸಂತ. ಅವರು ವ್ಯಕ್ತಿತ್ವ ನಿರ್ಮಾಣದಿಂದ ಜೊತೆಗೆ ರಾಷ್ಟ್ರ ಪ್ರೇಮವನ್ನು ಬೆಸೆಯುವ ಅವರ ಆಧ್ಯಾತ್ಮಿಕ ಚಿಂತನೆಗಳು ಇದೇ ಕೂಡ ನವಭಾರತದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ. ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದು ಇಡೀ ವಿಶ್ವದ ಗಮನ ಸೆಳೆದಂಥದ್ದು. ಇವತ್ತು ರಾಮಕೃಷ್ಣ ಮಠಗಳಿವೆ, ರಾಮಕೃಷ್ಣ ಮಿಷನ್ ಇವೆ. ಆ ಮೂಲಕ ವ್ಯಕ್ತಿತ್ವ ನಿರ್ಮಾಣಕ್ಕೆ ಪಠ್ಯಪುಸ್ತಕಗಳು, ವಿಚಾರಗಳು, ಎಲ್ಲ ಸಂಸ್ಥೆಗಳನ್ನು ಸರ್ಕಾರ ಮಾಡಿದೆ. ಅದರಿಂದ ನಮ್ಮ ಶಾಲೆಯಲ್ಲೂ ಕೂಡ ಇದನ್ನು ಆಚರಿಸ್ತಾ ಇದ್ವಿ. ಇವೆಲ್ಲರೂ ಕೂಡ ಅವರ ಆದರ್ಶಗಳನ್ನು ಪಾಲಿಸಬೇಕು ಅಂತ ನಾನು ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆ ನಾಪಕ್ಲು ಸಮೀಪದ ಚೇಂಡಾಣೆ ಭಾಗದಲ್ಲಿ 40 ಸೆಂಟ್ ಮಳೆ ಆಗಿದ್ದು, ಸುರಿದ ಮಳೆಯಿಂದ ಬೆಳೆಗಾರರು ಆತಂಕಕ್ಕೆ ಈಡಾಗಿದ್ದಾರೆ. ನಾಪಕ್ಲು ಹೋಬಳಿ ವ್ಯಾಪ್ತಿಯಲ್ಲಿ ಮಂಗಳವಾರ ಮೋಡ ಕವಿದ ವಾತಾವರಣವಿದ್ದು, ಸಮೀಪದ ಚೇಂಡಾಣೆ ಭಾಗದಲ್ಲಿ ಅಲ್ಪ ಪ್ರಮಾಣದಲ್ಲಿ ವರ್ಷದ ಪ್ರಥಮ ಮಳೆ ಸುರಿಯಿತು. ಚೇಂಡಾಣೆ ವ್ಯಾಪ್ತಿಯ ಕಬ್ಬೆ ಭಾಗಕ್ಕೆ 40 ಸೆಂಟ್ ಮಳೆಯಾಗಿದ್ದರೆ, ಪಟ್ಟಣ ವ್ಯಾಪ್ತಿಯಲ್ಲಿ 20 ಸೆಂಟ್ ಮಳೆಯಾಗಿದೆ. ಸುರಿದ ಮಳೆಯಿಂದಾಗಿ ಬೆಳೆಗಾರರು ಆತಂಕಗೀಡಾದರು. ಜಿಲ್ಲೆಯಲ್ಲಿ ಕಾಫಿ ಕೊಯ್ಲು ಬರದಿಂದ ಸಾಗುತ್ತಿರುವ ಈ ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಹನಿ ಮಳೆ ರೈತರಲ್ಲಿ ಆತಂಕ ತಂದೊಡ್ಡಿದೆ. ಭತ್ತದ ಬೆಳೆ ಕೊಯ್ಲು ಪೂರ್ಣಗೊಳ್ಳುವ ಹಂತದಲ್ಲಿದೆ. ಕಾಫಿ ಕೊಯ್ಲು ಇದೀಗ ಬರದಿಂದ ಸಾಗುತ್ತಿದೆ. ಕೊಯ್ಲು ಮಾಡಿದ ಕಾಫಿಯನ್ನು ಕಣದಲ್ಲಿ ಹರಿವಿ ಒಣಗಿಸಲಾಗುತ್ತಿದೆ. ಮೋಡ ಕವಿದ ವಾತಾವರಣದಿಂದ ಕಾಫಿ ಒಣಗಿಸಲು ತೊಡಕಾಗಿದೆ ಎಂದು ಬೆಳೆಗಾರರು ಅವಲತ್ತುಗೊಂಡರು. ನಾಪಕ್ಲು ವ್ಯಾಪ್ತಿಯಲ್ಲಿ ದಿನವಿಡೀ ಮೋಡ ಕವಿದ ವಾತಾವರಣವಿತ್ತು. ಸಮೀಪದ ಗ್ರಾಮಗಳಲ್ಲಿ ಅಲ್ಲಲ್ಲಿ ಹನಿ ಮಳೆಯಾಯಿತು. ದಿನವಿಡೀ ಮೋಡ ಕವಿದ ವಾತಾವರಣದಿಂದಾಗಿ ರೈತರಿಗೆ ಕಾಫಿ ಒಣಗಿಸಲು ಸಮಸ್ಯೆಯಾಗಿದೆ. ಈಗ ಮಳೆಯಾದಲ್ಲಿ ಕೊಯ್ಲು ಮಾಡಿದ ಕಾಫಿಗೂ ಹಾನಿಯಾಗುವುದಲ್ಲದೆ ಮುಂದಿನ ವರ್ಷದ ಫಸಲಿಗೂ ಧಕ್ಕೆ ಆಗಲಿದೆ ಎಂದು ರೈತರು ಅಭಿಪ್ರಾಯಪಟ್ಟರು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪಕ್ಲು. ಶಿವಮೊಗ್ಗ ಜಿಲ್ಲೆ ಸಾಗರದ ಉಪವಿಭಾಗೀಯ ಕಚೇರಿ ಸಭಾಂಗಣದಲ್ಲಿ ಜನವರಿ 20ರಂದು ಗಣರಾಜ್ಯೋತ್ಸವ ಆಚರಣೆ ಕುರಿತು ಪೂರ್ವಭಾವಿ ಸಭೆ ನಡೆಯಿತು.
ಸಾಗರದಲ್ಲಿ ಗಣರಾಜ್ಯೋತ್ಸವ ಜನವರಿ 26ರಂದು ವಿಜೃಂಭಣೆಯಿಂದ ಆಚರಿಸಲು ನಿರ್ಣಯ. ಸಾಗರ ಜನವರಿ 13 ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ ಗಣರಾಜ್ಯೋತ್ಸವ ಜನವರಿ 26ರಂದು ವಿಜೃಂಭಣೆಯಿಂದ ಆಚರಿಸಲು ನಿರ್ಣಯಿಸಲಾಗಿದೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಹೇಳಿದರು. ಸಾಗರದ ಉಪವಿಭಾಗೀಯ ಕಚೇರಿ ಸಭಾಂಗಣದಲ್ಲಿ ಜನವರಿ 26ರ ಗಣರಾಜ್ಯೋತ್ಸವ ಆಚರಣೆ ಕುರಿತು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಸದಸ್ಯರುಗಳಿಂದ ಮಾಹಿತಿ ಸಲಹೆಗಳ ಕ್ರೋಢೀಕರಿಸಿ ನಿರ್ಣಯ ಘೋಷಿಸಿದರು. ಗಣರಾಜ್ಯೋತ್ಸವದ ಪೂರ್ವಭಾವಿಯಾಗಿ ನೆಹರು ಮೈದಾನದ ಸ್ವಚ್ಛತೆ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಗರಸಭೆಯಿಂದ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಸೂಚಿಸಲಾಯಿತು. ಧ್ವಜಾರೋಹಣ ಸೇರಿದಂತೆ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಉಸ್ತುವಾರಿ ವ್ಯವಸ್ಥೆ ಶಿಕ್ಷಣ ಇಲಾಖೆಗೆ ವಹಿಸಲಾಯಿತು. ದೈಹಿಕ ಪರಿವೀಕ್ಷಕ ರಮೇಶ್ ರವರು ಧ್ವಜಾರೋಹಣ ಜವಾಬ್ದಾರಿ ನಿರ್ವಹಿಸುವಂತೆ ಸೂಚಿಸಿದರು. ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಣೆ ಮಾರಿಕಾಂಬಾ ಸಮಿತಿಗೆ ಈ ಹಿಂದಿನಂತೆ ವಹಿಸಲಾಯಿತು. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಧ್ವಜಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸುವಂತೆ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಚಂದ್ರಶೇಖರ್, ಪೊಲೀಸ್ ಇನ್ಸ್ಪೆಕ್ಟರ್ ಪುಲ್ಲಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ, ಶ್ರೀ ಮಾರಿಕಾಂಬಾ ಸಮಿತಿ ಅಧ್ಯಕ್ಷ KN ನಾಗೇಂದ್ರ, ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಮಂಜುನಾಥ್ ಮೊದಲಾದ ತಾಲೂಕು ಮಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರವಿ ಸಾಗರ್, ಶಿವಮೊಗ್ಗ. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಕ್ರಾಂತಿ ಹಬ್ಬವು ರೈತರ ಬದುಕಿನಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ವಿಶೇಷವಾದ ಹಬ್ಬವಾಗಿದೆ ಎಂದು ಸ್ಕೂಲ್ ಆಫ್ ಇಂಡಿಯಾದ ಪ್ರಾಂಶುಪಾಲರಾದ ಶೈನಿ ಮೇರಿ ಡಯಸ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಆಯೋಜಿಸಿದ್ದ ಮಕರ ಸಂಕ್ರಾಂತಿ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಸುಗಳನ್ನು ಪೂಜಿಸಿ ರಾಶಿ ಪೂಜೆ ಮಾಡಿ ಹಾಲನ್ನು ಕಾಯಿಸಿ ಉಕ್ಕಿಸುವ ಮೂಲಕ ನಮ್ಮ ರೈತಾಪಿ ವರ್ಗದ ಸಂಭ್ರಮದ ಹಬ್ಬವಾಗಿದ್ದು ಸಂಸ್ಕೃತಿ ಹಾಗೂ ಪರಂಪರೆಯ ದ್ಯೋತಕವಾಗಿರುವ ಸಂಕ್ರಾಂತಿ ಹಬ್ಬದ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಕರ ಸಂಕ್ರಮಣವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆಡಳಿತ ಮಂಡಳಿಯ ವ್ಯವಸ್ಥಾಪಕರಾದ ಖಾಲಿದ್ ಅಹಮದ್ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಸುಗ್ಗಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿಕರಾದ ರಮೇಶ್ ತೊಗಟವೀರ, ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ ಖಾನ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ KR ನೀಲಕಂಠ, ಪತ್ರಕರ್ತ ಸೈಯದ್ ಖಲೀಲ್ ಸೇರಿದಂತೆ ಮಕ್ಕಳ ಪೋಷಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಹಬ್ಬದ ಸುಗ್ಗಿ ಸಂಭ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಔಪಚಾರಿಕ ನಿವಾರಣೆ ಆಗಿ ಹಾಲು ಉಕ್ಕಿಸುವ ಮೂಲಕ ಸಂಕ್ರಾಂತಿ ಹಬ್ಬದ ಸುಗ್ಗಿಯ ಆಚರಣೆಯ ಶಿಕ್ಷಕ ಮಿತ್ರರೆಲ್ಲರೂ ಸೇರಿ ಸಂಕ್ರಾಂತಿ ಹಬ್ಬದ ಸಂಭ್ರಮವಾದ ಹಾಲು ಉಕ್ಕಿಸುವ ಮೂಲಕ ಪೂಜಾ ಕೈಂಕರ್ಯದಲ್ಲಿ ತೊಡಗಿರುತ್ತಾರೆ. ದಿಕ್ಕನ್ನು ಬದಲಾಯಿಸಿ ಹೊಸ ಸಂವತ್ಸರಕ್ಕೆ ಆಧಾರವಾಗಿರುವ ಭೂಮಿ ಈ ದಿನ ಕೃಷ್ಣರಾಜಪೇಟೆ ಪಟ್ಟಣದ ಹೆಮ್ಮೆಯ ಸ್ಕೂಲ್ ಆಫ್ ಇಂಡಿಯಾ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆಯಲ್ಲಿ ರೈತರ ಹಬ್ಬ, ಸುಗ್ಗಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬವನ್ನ ಬಹಳ ಸಡಗರ ಸಂಭ್ರಮದಿಂದ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು, ಶಾಲಾ ಮುಖ್ಯಸ್ಥರು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳ ಸಮನ್ವಯತೆಯ ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂಕ್ರಾಂತಿ ಹಬ್ಬ ರೈತನ ಬದುಕಿನಲ್ಲಿ ಒಂದು ತಿರುವನ್ನ ನೀಡ್ತಕ್ಕಂಥ, ಸಂಭ್ರಮವನ್ನ ತರ್ತಕ್ಕಂಥ ಹಬ್ಬ ಆಗಿರೋದ್ರಿಂದ ಈ ಹಬ್ಬಕ್ಕೆ ವಿಶೇಷವಾದ ಮಹತ್ವ ಇದೆ. ಸೂರ್ಯ ಜಗತ್ತಿಗೆಲ್ಲ ಬೆಳಕನ್ನ ನೀಡ್ತಾರೆ. ಆ ಸೂರ್ಯ ತನ್ನ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಮಾರ್ಗವನ್ನು ಬದಲಾವಣೆ ಮಾಡಿಕೊಂಡು ಹೋಗ್ತಕ್ಕಂಥ ಸಂಕ್ರಮಣದ ಹೊಸ ಪರ್ವದ ಹಬ್ಬ ಇದಾಗಿರೋದ್ರಿಂದ ಈ ಹಬ್ಬ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ರೈತ ಕಷ್ಟಪಟ್ಟು ಬೇಸಾಯವನ್ನು ಮಾಡಿದಂತ ಆತನ ಸಂಭ್ರಮ ಎದ್ದು ಕಾಣ್ತಕ್ಕಂಥದ್ದು ಈ ಸಂಕ್ರಾಂತಿ ಹಬ್ಬದಲ್ಲಿ. ತಾನು ಬೆಳೆದಂತ ಎಲ್ಲ
ರಾಗಿ, ಭತ್ತ ಸೇರಿದಾಗ ಎಲ್ಲ ದವಸ ಧಾನ್ಯಗಳನ್ನ ರಾಶಿ ಮಾಡಿ ರೈತನ ಜೀವನಾಧಾರವಾದಂಥ ರಾಸುಗಳನ್ನ ಪೂಜೆ ಮಾಡಿ ಕಿಚ್ಚನ್ನ ಹಾಯಿಸೋದ್ರ ಮೂಲಕ ರೈತರು ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾರೆ. ನಮ್ಮ ಸ್ಕೂಲ್ ಆಫ್ ಇಂಡಿಯಾ ಶಾಲೆನಲ್ಲೂ ಕೂಡ ರೈತರು ಯಾವ ರೀತಿ ಎಲ್ಲ ಬಗೆಯ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೋ ಅದೇ ಮಾದರಿನಲ್ಲಿ ಇವತ್ತು ನಮ್ಮ ಸ್ಕೂಲ್ ಆಫ್ ಇಂಡಿಯಾ ಶಾಲೆನಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಎದ್ದು ಕಾಣ್ತಾ ಇದೆ. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲರಾಗಿರುವಂತ ಶೈನಿ ಮೇರಿ ಡಯಾಸ್ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ಗೋಮಾತೆ ರಾಸಗಳಿಗೆ ಪೂಜೆಯನ್ನು ಮಾಡಿ ಎತ್ತಿನ ಗಾಡಿನಲ್ಲಿ ಮಕ್ಕಳು ಒಂದು ಸುತ್ತು ಶಾಲಾ ಆವರಣದಲ್ಲಿ ಸಂಚಾರ ಮಾಡಿ ಬಹಳ ಸಂಭ್ರಮಿಸಿದ್ದಾರೆ. ನಾವು ಎಂದು ಸ್ಕೂಲ್ ಆಫ್ ಇಂಡಿಯಾದಲ್ಲಿ ಈ ಹಬ್ಬ ಆಚರಣೆ ಮಾಡೋ ವಿಶೇಷ ಏನಂದರೆ, ನಮ್ಮ ಇಂದಿನ ಲೈಫ್ ಸ್ಟೈಲಲ್ಲಿ ಬ್ಯುಸಿ ಇರೋ ಟೈಮಲ್ಲಿ ಮಕ್ಕಳು ತಮ್ಮ ಹಳೆ ಕಲ್ಚರ್ನ ಮರಿಬಾರ್ದು. ಯಾವ ಮಕ್ಳ ಹತ್ರ ಕೇಳಿದ್ರೇನು ಸ್ಕೂಲ್ಸಲ್ಲಿ ಇವಾಗ ತಾವೇನಾಗಬೇಕು ಅಂದರೆ ಡಾಕ್ಟರ್, ಇಂಜಿನಿಯರ್ ಎಲ್ಲ ಮಕ್ಕಳು ಹೇಳ್ತಾರೆ. ಬಟ್ ಒಂದು ರೈತನ ಮಗು ಆಗಿ ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ಈಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ಫುಡ್ ಅಂತ ಹೋಗ್ತೀವಿ. ಅದೇ ನಮ್ಮ ರೈತರು ದಿನ ರಾತ್ರಿ ಕಷ್ಟಪಟ್ಬಿಟ್ಟು ಬೆಳೆಸ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ. ಸೊ ಅದ್ರ ಮಹತ್ವ ಏನು, ಹಬ್ಬ ಅಂದರೆ ಏನು, ಜೊತೆಯಲ್ಲಿ ಸೇರಿ ಮಾಡೋದು. ನಮ್ಮ ಆತ್ಮೀಯ ಪೋಷಕರು ಇವತ್ತು ನಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಅವ್ರ ಮಕ್ಕಳು, ನಮ್ಮ ಪೇರೆಂಟ್ಸ್ ಇಲ್ಲಿದ್ದಾರೆ ನಮ್ಮ ಜೊತೆಗೆ ಅನ್ನೋ ಒಂದು ಹೆಮ್ಮೆ. ಅವ್ರನ್ನ ಎಲ್ಲ ಜೊತೆಯಲ್ಲಿ ತಂದು ನಮ್ಮ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ತಿಳಿಸೋದು ನಮ್ಮ ಉದ್ದೇಶ. ಎಲ್ಲ ಹಬ್ಬವನ್ನು ನಾವು ಒಂದೇ ರೀತಿಯಲ್ಲಿ ಜಾತಿ ಧರ್ಮ ನೋಡಲ್ಲ. ಆಲ್ ಫೆಸ್ಟಿವಲ್ಸ್ ಸೆಲೆಬ್ರೇಟ್ ಮಾಡ್ತೀವಿ ಸ್ಕೂಲಲ್ಲಿ. ಕ್ರಿಸ್ಮಸ್ ಆಗಲಿ, ಈದ್ ಆಗಲಿ, ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ, ಎಲ್ಲ ಹಬ್ಬಗಳನ್ನು ಆಚರಿಸ್ತೀವಿ. ನಮ್ಮ ಮಕ್ಕಳಿಗೆ ಅದರ ಮಹತ್ವದ ಬಗ್ಗೆ ಗೊತ್ತಾಗಬೇಕು ಅಂತ. ನಮ್ಮ ಪೋಷಕ ವೃಂದದವರಿಗೆ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು. ಅವ್ರ ಸಪೋರ್ಟ್ ಇಲ್ಲದೇ ಇರ, ಅವ್ರು ಆರ್ಗನೈಸ್ ಮಾಡದೇ ಇರ ನಾವು ಇದೆಲ್ಲ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ಪೋಷಕರು ನಮಗೆ ಬೆನ್ನೆಲುಬಾಗಿ ಎಲ್ಲ ಪ್ರೋಗ್ರಾಮ್ಸ್ಗೂ ಸಪೋರ್ಟ್ ಮಾಡಿ ಕೊಡ್ತಾರೆ. ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಸಹಕಾರ ನಮ್ಮಲ್ಲಿದ್ದರೆ ನಮ್ಮ ಮಕ್ಕಳಿಗೆ ನಮ್ಮ ಜಿಲ್ಲೆ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಾವು ಸೆಲೆಬ್ರೇಟ್ ಮಾಡಬೇಕಾಗಿರೋ ಹಬ್ಬದ ಬಗ್ಗೆ ಎಲ್ಲ ಮಹತ್ವ ನಾವು ತಿಳಿಸಿದ್ರೆ ಅವರು ಇನ್ನು ಮುಂದೆ ಬರೋ ಜನ್ರೇಷನ್ಗೂ ಇದನ್ನು ಶೇರ್ ಮಾಡ್ಕೊಳ್ತಾರೆ. ಸೊ ಈ ಉದ್ದೇಶದಲ್ಲಿ ನಾವು ಎಲ್ಲ ಸೆಲೆಬ್ರೇಷನ್ಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡ್ಮಂಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯನ್ನು ಆಚರಿಸಲಾಯಿತು. KR ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು ಬೈಕುಪ್ಪ.